ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಮತ್ತೆ ಜೈಲು ಸೇರಲಿದ್ದಾರೆ ವಿನಯ್ ಕುಲಕರ್ಣಿ. ಜಾಮೀನನ್ನು ರದ್ದು ಮಾಡಬೇಕು ಅಂತ ಸಿಬಿಐ ಅಧಿಕಾರಿಗಳು ಮನವಿಯನ್ನ ಮಾಡಿದ್ರು. ಹೈಕೋರ್ಟ್ ನೀಡಿದಂತಹ ಜಾಮೀನನ್ನ ಸಿಬಿಐ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಮಾಡಿತ್ತು. ಸಿಬಿಐ ಮೇಲ್ಮನವಿಯನ್ನ ಪುರಸ್ಕರಿಸಿ ಜಾಮೀನನ್ನ ರದ್ದುಗೊಳಿಸಿದೆ. ಸಾಕ್ಷಿಗಳಿಗೆ ಹಣದ ಆಮಿಷ ಒಡ್ಡಿರುವಂತಹ ಆರೋಪ. ಜಾಮೀನು ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್. ಸಾಕ್ಷಿಗಳಿಗೆ ಹಣದ ಆಮಿಷವನ್ನ ಒಡ್ಡಲಾಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಮುಂದಿಟ್ಟು ಸಿಬಿಐ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಾಡಿತ್ತು. ಅದಾದ ನಂತರ ಜಾಮೀನನ್ನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಸಿಬಿಐ ಮೇಲ್ಮನವಿ ಅರ್ಜಿಯನ್ನ ಪುರಸ್ಕರಿಸಿದೆ. ಈ ಮೂಲಕ ವಿನಯ್ ಕುಲಕರ್ಣಿಯವರ ಜಾಮೀನು ರದ್ದಾಗಿದೆ. ಮತ್ತೆ ಜೈಲು ಸೇರಲಿದ್ದಾರೆ ವಿನಯ್ ಕುಲಕರ್ಣಿ. ಜಾಮೀನು ರದ್ದು ಕೋರಿ ಸಿಬಿಐ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಮೇಲ್ಮನವಿಯನ್ನ ಪುರಸ್ಕರಿಸಿ ಜಾಮೀನನ್ನು ರದ್ದುಗೊಳಿಸಲಾಗಿದೆ. ಸಾಕ್ಷಿಗಳಿಗೆ ಹಣದ ಆಮಿಷ ಒಡ್ಡಿರುವಂತಹ ಆರೋಪ ಕೇಳಿ ಬಂದಿದೆ. ಆ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಗೊಳಿಸಿದೆ. ಹೀಗಾಗಿ ಮತ್ತೆ ವಿನಯ್ ಕುಲಕರ್ಣಿ ಜೈಲು ಸೇರಬೇಕಾಗುತ್ತೆ. ಹೈಕೋರ್ಟ್ ನೀಡಿದ್ದಂತಹ ಜಾಮೀನು ರದ್ದಾಗಿದೆ. ಈಗ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರೋದು. ಇದೇ ಕಾರಣಕ್ಕೆ ವಿನಯ್ ಬೇಲನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ವಿನಯ್ ಕುಲಕರ್ಣಿ, ಚಂದ್ರಶೇಖರ್ ಇಂಡಿ ಇಬ್ಬರ ಜಾಮೀನು ರದ್ದತಿಗೆ ಸಿಬಿಐ ಮನವಿಯನ್ನ ಮಾಡಿತ್ತು. ವಿನಯ್ ಕುಲಕರ್ಣಿಗೆ ಈಗ ಮತ್ತೆ ಬಂಧನದ ಭೀತಿ ಎದುರಾಗಿದೆ. ಸಾಕ್ಷಿಗಳ ಮೇಲೆ ಕುಲಕರ್ಣಿ ಆಪ್ತರು ಒತ್ತಡವನ್ನು ಹೇರಿದ್ರು. ಒತ್ತಡದ ಬಗ್ಗೆ ಸಮಗ್ರ ಮಾಹಿತಿಯನ್ನ ಸಿಬಿಐ ಕಲೆ ಹಾಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಿಬಿಐ ಸಂಗ್ರಹಿಸಿರುವಂತಹ ಸಾಕ್ಷ್ಯಗಳು, ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ. ಕುಲಕರ್ಣಿ ವಿರುದ್ಧ ಸಾಕ್ಷಿ ನುಡಿಯದಂತೆ ಒತ್ತಡವನ್ನ ಹೇರಲಾಗಿತ್ತು. ಆ ಆರೋಪ ವಿನಯ್ ಕುಲಕರ್ಣಿ ವಿರುದ್ಧ ಕೇಳಿ ಬರ್ತಾ ಇರೋದು. ವಿನಯ್ ಕುಲಕರ್ಣಿ ಆಪ್ತರಿಂದ ಸಾಕ್ಷಿಗಳನ್ನ ಭೇಟಿ ಮಾಡಲಾಗಿತ್ತು. ಫೋನ್ ಮೂಲಕ ಸಾಕ್ಷಿಗಳ ಮನವೊಲಿಕೆಯ ಯತ್ನ ಆಗಿತ್ತು. ಕುಲಕರ್ಣಿ ಆಪ್ತರ ಕಾಲ್ ಡೀಟೇಲ್ಸ್ ಅನ್ನು ಕೂಡ ಸಿಬಿಐ ಸಂಗ್ರಹ ಮಾಡಿದೆ. ಬೆಂಗಳೂರು ಹಾಗೂ ತುಮಕೂರಿನಲ್ಲಿ ಸಾಕ್ಷಿಗಳನ್ನ ಇಟ್ಟು ಅವರ ಮೇಲೆ ಒತ್ತಡವನ್ನ ಹೇರಲಾಗಿತ್ತು. ಹೋಟೆಲ್ಗೆ ಸಾಕ್ಷಿಗಳನ್ನ ಕರ್ಕೊಂಡು ಬಂದು ಅಲ್ಲೂ ಕೂಡ ಮನವೊಲಿಕೆ ಮಾಡಲಾಗಿತ್ತು. ವಿನಯ್ ಕುಲಕರ್ಣಿ ವಿರುದ್ಧ ಸಾಕ್ಷಿ ಹೇಳದಂತೆ ಒತ್ತಡವನ್ನ ಹೇರಲಾಗಿದೆ. ಹೋಟೆಲ್ನಲ್ಲಿ ಸಾಕ್ಷಿಗಳಿಗೆ ಸುಳ್ಳು ಹೇಳುವಂತೆ ಒತ್ತಡವನ್ನ ಹೇರಿರುವಂತಹ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆ ಹಾಕಿತ್ತು ಸಿಬಿಐ. ಕುಲಕರ್ಣಿ ಆಪ್ತರಿಂದ ಸಾಕ್ಷಿಗಳಿಗೆ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಲಾಗಿತ್ತು. ಲಾಡ್ಜ್ ರೂಮ್ ಬಿಲ್ ಅನ್ನ ಪಾವತಿ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಕೂಡ ಸಿಬಿಐ ಸಂಗ್ರಹ ಮಾಡಿದೆ. ಸಿಸಿಟಿವಿ ಸಮೇತ ಸಾಕ್ಷಿಗಳನ್ನ ಸಿಬಿಐ ಸಂಗ್ರಹ ಮಾಡಿದೆ. ಹೀಗಾಗಿ ವಿನಯ್ ಕುಲಕರ್ಣಿಗೆ ಈ ಪ್ರಕರಣದಲ್ಲಿ ಮತ್ತೊಂದು ಸಂಕಷ್ಟ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿರುವಂತಹ ಆರೋಪ ಕೂಡ ವಿನಯ್ ಕುಲಕರ್ಣಿ ವಿರುದ್ಧ ಇದೀಗ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದೆ ಸಿಬಿಐ. ಹೋಟೆಲ್ಗೆ ಸಾಕ್ಷಿಗಳನ್ನ ಕರ್ಕೊಂಡು ಬಂದು ಅಲ್ಲಿ ಒತ್ತಡವನ್ನು ಹೇರಲಾಗಿದೆ. ಅದಕ್ಕೂ ಮುನ್ನ ಫೋನ್ನಲ್ಲೂ ಕೂಡ ಅಷ್ಟೇ. ಅದರ ಜೊತೆಗೆ ಹೋಟೆಲ್ನಲ್ಲಿ ಒತ್ತಡ ಹೇರುವಂತಹ ಸಂದರ್ಭದ ಸಿಸಿಟಿವಿ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಕೂಡ ಕಲೆ ಹಾಕಲಾಗಿದೆ. ಸಾಕ್ಷಿಗಳಿಗೆ ಹೋಟೆಲ್ನಲ್ಲಿ ಬುಕ್ ಮಾಡಿರುವಂತಹ ರೂಮ್, ಅದಕ್ಕೆ ಸಂಬಂಧಪಟ್ಟಂತ ವಿವರಗಳನ್ನ ಕೂಡ ಕಲೆ ಹಾಕಿದೆ ಸಿಬಿಐ. ಸಿಬಿಐನಿಂದ ಸಾಕ್ಷಿ ಸಂಗ್ರಹ ಮಾಡಲಾಗಿದ್ದು ಅದನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಡಲಾಗಿದೆ. ಇದನ್ನು ಆಧರಿಸಿ ಈಗ ವಿನಯ್ ಕುಲಕರ್ಣಿ ಬೇಲ್ ರದ್ದಾಗಿದೆ. ಸಾಕ್ಷಿಗಳ ಮೇಲೆ ವಿನಯ್ ಕುಲಕರ್ಣಿ ಗ್ಯಾಂಗ್ನಿಂದ ಒತ್ತಡವನ್ನ ಹೇರಲಾಗಿತ್ತು.
ಗಾಂಧಿನಗರದ ಸಂತೃಪ್ತಿ ಲಾಡ್ಜ್ನಲ್ಲಿ ಸಾಕ್ಷಿದಾರ ರೂಮ್ನಲ್ಲಿ ತಂಗಿದ್ದಂತ ಸಾಕ್ಷಿ ಶಿವಾನಂದ್ ಬಿರಾದಾರ್. ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಸಾಕ್ಷಿ ಶಿವಾನಂದ್ ಬಿರಾದಾರ್. ಆತನಿಗಾಗಿ ವಿನಯ್ ಕುಲಕರ್ಣಿ ಗ್ಯಾಂಗ್ ರೂಮ್ ವ್ಯವಸ್ಥೆಯನ್ನ ಮಾಡಿತ್ತು. ವಿನಯ್ ಕುಲಕರ್ಣಿ ಆಪ್ತರೇ ರೂಮ್ ಅನ್ನ ಬುಕ್ ಮಾಡಿದ್ರು. ಶಿವಾನಂದ್ ರೂಮ್ಗೆ ಕುಲಕರ್ಣಿ ಆಪ್ತರು ಎಂಟ್ರಿ ಕೊಡ್ತಾರೆ. ಲಾಡ್ಜ್ಗೆ ವಿನಯ್ ಆಪ್ತರಾದಂತಹ ಗೋಪಾಲ ಹಳ್ಳೂರು, ಸದಾನಂದ ಕಂಚಪ್ಪನವರ ಭೇಟಿ ನೀಡಿದ್ರು. ರೂಮ್ನಲ್ಲಿ ಕುಲಕರ್ಣಿ ಆಪ್ತರ ಸಂಧಾನ ಸಭೆ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಿ. ಕುಲಕರ್ಣಿ ಆಪ್ತರಿಂದ ಶಿವಾನಂದ್ ಮೇಲೆ ಒತ್ತಡವನ್ನು ಹೇರಲಾಗಿದೆ. ಶಿವಾನಂದನ್ನ ಕಾರ್ನಲ್ಲಿ ಕರೆದೊಯ್ದಿತ್ತು ಈ ಗ್ಯಾಂಗ್. ಕೋರ್ಟ್ನಲ್ಲಿ ಸಿಬಿಐ ವಿರುದ್ಧ ಸಾಕ್ಷ್ಯವನ್ನ ನುಡಿದಿದ್ದ ಶಿವಾನಂದ್, ಸಿಬಿಐ ವಿರುದ್ಧವೇ ಸಾಕ್ಷ್ಯವನ್ನ ನುಡಿದಿದ್ದ. ಇದಾದ ನಂತರ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿ ಶಿವಾನಂದ್ ಹತ್ಯೆಗೆ ಈ ಪ್ರಕರಣದಲ್ಲಿ ಹತ್ಯೆಗೆ ಸಂಬಂಧಪಟ್ಟಂತೆ ಪಿಸ್ತೂಲನ್ನ ಈ ಶಿವಾನಂದ್ ಬಿರಾದಾರ್ ಪೂರೈಸಿದ್ದ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ. ಧರ್ಮರಾಜ ಚಡಚಣ ಸಹಚರ ಈತ. ಶಿವಾನಂದ ಹಾಗೂ ಇಬ್ಬರು ಸಹಚರರು, ಅವರನ್ನ ಸಿಬಿಐ ಬಂಧನ ಮಾಡಿತ್ತು. ಆರೋಪಿ ಶಿವಾನಂದ ಸಿಬಿಐ ಅಪ್ರೂವಲ್ ಸಾಕ್ಷಿಯಾಗಿದ್ದ. ನವೆಂಬರ್ 15 ತಾರೀಕಿನಂದು ಸಾಕ್ಷಿಯನ್ನ ಹೇಳೋದಕ್ಕೆ ಶಿವಾನಂದ್ ಬಂದಿರ್ತಾನೆ. ಶಿವಾನಂದ್ ಬಿರಾದಾರ್ ಕರೆದೊಯ್ಯುವಂತಹ ದೃಶ್ಯ ಕೂಡ ಲಭ್ಯ ಆಗಿದೆ. ಸಂತೃಪ್ತಿ ಲಾಡ್ಜ್ನ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಸಾಕ್ಷಿ ಹಾಗೂ ವಿನಯ್ ಕುಲಕರ್ಣಿ ಆಪ್ತರ ಭೇಟಿ, ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.